ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಯಾಕೆ ತರಕುದ ಪುಟ್ಟಕ್ಕ ಎಲ್ಲಿ ಕೊಡಿ ಜನ ಬರೋಳು ಬದುಕಿ ಒಬ್ಬಳೇ ಬದುಕಿಲ್ಲ ಯಾವಾಗಲೂ ಓಸನ್ನ ಕೂಸನ್ನ ಕರ್ಕೊಂಬರೋದಲ್ವೇ. ಮನಸ್ಸೇ ಸರಿ ಇಲ್ಲ ಗೋಪಾಲಣ್ಣ, ಯಾರನ್ನ ಹೆಂಗೆ ಕರ್ಕೊಂಬರ್ಲಿ ಇವಳು? ಯಾಕೆ ನಂಜವ್ವ ಇವನಾತು? ಯಾಕೋ ಸಾನೆ ಬೇಜಾರಾಯ್ತಿತ್ತು ಪುಟ್ಟಕ್ಕ. ಬಂಗಾರ ಸತ್ಮೇಕೆ ಕತ್ಲಕ್ಕೆ ಹೋದಂಗೆ ಆಗ್ಬಿಟ್ಟದೆ. ನಂಜಮ್ಮ ಇದ್ದಕ್ಕಿದ್ದಂಗೆ ಯಾಕೆ ಹಿಂಗೆ ಹೇಳ್ತಿದ್ಯಾ? ಬಂಗಾರ ಹೋದ್ಮೇಕೆ ಮನೆಯಾಗೆ ಯಾರ ಮನ್ಸಿಗೂ ನೆಮ್ಮದಿ ಇಲ್ಲ. ಮೊದಲು ವಸು ನನ್ನ ಮ್ಯಾಕ್ ಅನುಮಾನ ಪಟ್ಲು. ಪುಟ್ಟಕ್ಕ ಬಂದು ಅತ್ತೆ ಸೊಸೆನ ಒಂದು ಮಾಡಿದ್ಲು. ಆಮೇಲೆ ಕಂಟಿ ಅನುಮಾನ ಪಟ್ಟ. ಆಗ ನನ್ನ ಮಗ ಮಧ್ಯೆ ಬಂದು ಅದು ಸರಿ ಹೋಯ್ತು. ಎಲ್ಲ ಸರಿ ಹೋಯ್ತು ಅನ್ನೋಷ್ಟಾಗೆ ಆ ಮನೆ ಆಡಿ ರಾಧ ಬಂದು ನನ್ನ ಮಗನೇ ಎತ್ತಿದ್ಲು. ಈಗ ನೋಡಿದ್ರೆ ನನ್ನ ಮಗ ಮಂಕ ಕುಂತವನೆ. ಇದೊಳ್ಳೆ ಚೆನ್ನಾಗೈತೆ ನಂಜಮ್ಮ. ಯಾವುದೋ ಬೀಜನ ಬೊಗಳ್ತು ಅಂತ ಚೆನ್ನು ಯಾಕೆ ಮಂಕಾಬೇಕು? ಅದೇನೋ ಗೊತ್ತಿಲ್ಲ. ಆ ರಾಧ ಹೇಳ್ದಾಗ್ಲೂ ಅವನು ಅಷ್ಟೊಂದು ತಲೆ ಕೆಡ್ಸ್ಕೊಂಡಿರ್ಲಿಲ್ಲ. ಆದ್ರೆ ಇತ್ತೀಚೆಗೆ ಸಾನೆ ಮಂಕಾಗ್ಬಿಟ್ಟವನೆ. ಯಾರ್ದವನು ಮಗ ಕೊಟ್ಟು ಮಾತಾಡಕ್ಕಿಲ್ಲ. ಒಬ್ಬೊಬ್ಬನೇ ಕುತ್ಕೊಂಡು ಏನೇನೋ ಯೋಚನೆ ಮಾಡ್ತಿರ್ತಾನೆ. ಪುಟ್ಟಕ್ಕ, ನೀನುವೆ ಕಂಟಿವೆ ಮನೆಗೆ ಬಂದು ಹೋದ್ರಲ್ಲ, ಅದರಿಂದ ಈಚೆಗೆ ಅವನು ಹಿಂಗೆಲ್ಲ ಆಡ್ತಿರೋದು. ನಿಂತವ ಏನಾದ್ರೂ ಹೇಳ್ಕೊಂಡು ಪುಟ್ಟಕ್ಕ? ಇಲ್ಲ, ನನ್ನ ತವೇನೇ ಉಳ್ಕೊಂಡಿಲ್ಲ. ಇಲ್ವೇ? ಆದ್ರೆ ಚಂದ್ರು ಸಾನೆ ನೊಂದ್ಕೊಂಡವನೇ ಪುಟ್ಟಕ್ಕ. ನಾನು ಏಟೇಟೋ ಬಾಯಿ ಬಿಡ್ಸಕ್ ನೋಡ್ದೆ, ನಂತವ ಏನು ಹೇಳ್ಕೊಳಕ್ಕಿಲ್ಲ. ಅದಕ್ಕೆ ಅವನೇನಾರು ನಿಂತಾವೇನಾರು ಹೇಳ್ಕೊಂಡು ಅವನೇನೋ ಅಂತ ಕೇಳುಮ್ಮ ಅಂತ ಬಂದೆ. ನಂಜವ್ವ ಇವನೋ ಕೆಲಸದ ಒತ್ತಡದಾಗ ಇರ್ಬೇಕು, ಅದಕ್ಕೆ ಮಂಕಾಗಿರ್ಬೇಕು. ಇದು ಯಾಕೆ ಹಿಂಗೆ ತಲೆಗೆಡಿಸ್ಕೊತಿದ್ಯಾ ನೀನು? ದಿವಸ ಹೋಗ್ಲಿ ಸೊರೋಯ್ತಾನೆ. ಇರೋದೊಬ್ಬ ಮಗ, ಅವನ್ ಸಂದಾಗಿರ್ಲಿ ಅಂತ ನಾನು ಸಾನೆ ಭಂಗ ಪಟ್ಟಿವ್ನಿ. ಈಗ ಅವನೇ ನೆಮ್ಮದಿಯಾಗಿಲ್ಲ ಅಂದ್ರೆ ಮನ್ಸಿಗೆ ಸಂಕಟ ಆಗಕ್ಕಿಲ್ಲ ಪುಟ್ಟಕ್ಕ. ನಂಜಮ್ಮ, ನಾನು ಕಿತ ಚಂದ್ರ ತವ ಮಾತಾಡಲೆ? ಇಲ್ಲ, ಅಳಿಯಂದ್ರಿಗೆ ಹೇಳ್ತೀನಿ ಮಾತಾಡೋಕ್ಕೆ. ಅಳಿಯಂದ್ರ ಮಾತನ್ನ ಚಂದ್ರು ತೆಗೆದಾಕಿಲ್ಲ. ನೀನು ಹೊಸ ಸುಮ್ಕಿರ್ತೀಯ? ಮೊದಲೇ ದುಃಖದಾಗವನೇ, ಮತ್ತೆ ಅದ್ಮೇಲೆ ಕೆತ್ತಿ ಕೆತ್ತಿ ಕೇಳೋದು ಬೇರೆ. ಅದಕ್ಕೆ ನಾನುವೇ ಸಾನೆ ಮೇಲ್ ಬಿದ್ದು ಕೇಳಕ್ ಹೋಗ್ನಿಲ್ಲ. ಪಾಪ ವಸು ಪುಟ್ಟಕ್ಕ, ಚಂದ್ರು ಹಿಂಗಿರೋದಕ್ಕೆ ಅವಳು ಸಹಾನೆ ಮನ್ಸು ಕೆಡ್ಸ್ಕೊಂಡವಳೆ. ನಂಜವ್ವ ನೀನು ಇವನು ತಲೆ ಕೆಡಿಸ್ಕೋಬೇಡ. ನಾನು ಒಂದು ಕಿತ ಚಂದ್ರ ತಾವ್ ಮಾತಾಡ. ಸರಿ ಪುಟ್ಟಕ್ಕ, ನೀ ಮಾತಾಡಿದ್ರೆ ನಂಗೆ ಹೊಸಿ ಧೈರ್ಯ ಬರ್ತದೆ. ಹೆಂಗೋ ನಮ್ಮ ಚಂದ್ರನ ಸರಿ ಮಾಡ್ಬಿಡವ ನೀನೆ. ನಾನೇನು ಬರ್ತೀನಿ ಗೋಪಾಲಣ್ಣ. ರಮ್ಯ, ಚಂದ್ರು ಯಾಕೆ ಮಂಕಮ್ಮೆ? ಹಿಟ್ಟಿನ ಮಡಿಕೆ ತಳ ಸೀದಿರ್ಬೇಕು. ಅದಕ್ಕೆ ನನ್ನ ಕೇಳ್ತಿಯಲ್ಲ ನೀನು. ವಕೀಲಪ್ಪ ಅಲ್ವಾ, ಯಾವುದೋ ಕೇಸ್ ಸೋತಿರ್ಬೇಕು. ಅವನ ಜೀವನನೇ ಸೋತೋಗೈತೆ, ಮಂಕಾಗದೆ ಇರ್ತಾನೆ. ಈಗೇನಾದ್ರೂ ನಾನು ಇದನ್ನು ತಗೊಂಡು ತಿಂದರೆ ಹೆಂಗಿದ್ರೆ ಸರಿಯಾಗವನೆ ಅಂತ ಸಾನ ಇಲ್ಲಿಂದ ಕಾಲು ಕಿತ್ಕೋತಾಳೆ. ತಿನ್ನಕ್ಕಾಯ್ತಿಲ್ಲ ಅಂತ ಡವ್ ಮಾಡೋದೇ ಒಳ್ಳೇದು. ತಕೊಳ್ಳ ತಿನ್ನು. ಇದ್ಯಾಕ್ಲ ಹಿಂಗ್ ನೋಡ್ತಿದ್ಯಾ? ತಕ್ಕ ತಿನ್ನು, ಇನ್ನು ಮಾತ್ರ ಬೇರೆ ನುಂಗ್ಬೇಕು.
ಅವೇ ಯಾಕೋ ಸ್ಯಾನೆ ಸುಸ್ತಾಗ್ತಿದೆ ಕಣವೇ. ಕೈ ಎತ್ತಕ್ಕೂ ಆಯ್ತಿಲ್ಲ, ಸ್ಯಾನೆ ನೋವ್ತೈತೆ. ಹೊಟ್ಟೆ ಬೇರೆ ಸ್ಯಾನೆ ಹಸುವಾಗ್ತಿದೆ. ಸರಿ ಇರು, ನರ್ಸ್ನ ಕರಿತೀನಿ. ಅವೇ ನರ್ಸಾ? ನನಗೆ ನರ್ಸ್ ಕೈ ತಿನ್ನಿಸಿ ಅವಮಾನ ಮಾಡಬೇಕು ಅಂತಿದ್ಯಾ? ಅದ್ರಾಗ ಯೋನ್ಲ ಅದೇ, ನರ್ಸ್ ಇರೋದು ಸೇವೆ ಮಾಡಕ್ಕೆ. ಅಲ್ಲವೇ, ಇವನು ನೋಡ್ಕೊಳಕ್ ಜನ ಇದ್ರವೆ